ದಾನ ಮಾಡೋರು ಜೀವನ ತೆತ್ತು ಸತ್ಯಕ್ಕೋಸ್ಕರ ಹೋರಾಡಿದ ಹುತಾತ್ಮರೆಲ್ಲ ಮಹಾತ್ಮರಾಗ್ಬಿಟ್ರೆ ಇನ್ನು ಮಹಾತ್ಮ ಗಾಂಧಿಗೆ ಬೆಲೆ ಎಲ್ಲಿರ್ತಿತ್ತು? ಇರ್ತಿತ್ತ? ಇರ್ತಿರ್ಲಿಲ್ಲ. ಎಷ್ಟು ದಿನದಿಂದ? ಸಾರಿ ಎಷ್ಟು ತಿಂಗಳಿಂದ? ಎಷ್ಟು ವರ್ಷದಿಂದ ಕೇಳ್ತಾನೆ ಇದ್ದೀನಿ. ಏನಂತ? ಅಣ್ಣ, ಅಪ್ಪ, ನಿಮ್ ಮೂರ್ ಪಕ್ಕದಾಗೆ ಒಂದ್ ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿ ಕಟ್ಬೇಕು, ಅದಕ್ಕೋಸ್ಕರ ನಿನ್ ಜಮೀನ್ ಸುತ್ತಮುತ್ತ ಇರೋ ಜಮೀನೆಲ್ಲ ಕೊಂಡ್ಕೊಂಡ್ಬಿಟ್ಟಿದೀನಿ. ಆ ಜಮೀನ್ ಮಧ್ಯೆ ಇರೋ ನಿನ್ ಜಮೀನ ಕೊಟ್ಬಿಟ್ರೆ ಇವ್ರೆಲ್ರಿಗಿಂತ ಹೆಚ್ಚಾಗಿ ನೀವ್ ದುಡ್ಡು ಕೊಡ್ತೀನಿ ಅಂತ ಪಿಕ್ಕಿ ಕಲ್ಗಿಂತಲೂ ಕಡೆ ಆಗಿ ಕೇಳ್ದೆ. ಕೇಳ್ದ ಇಲ್ವಾ? ಅದಕ್ ನೀನೇನಂದೆ? ನನ್ನ ಮಗಳು ಮದುವೆ ಆಗ್ಲಿ ಆಮೇಲೆ ಕೊಡ್ತೀನಿ ಅಂದೆ. ಜನ್ಮಕ್ಕೆ ಕಳ್ಳಂಗೊಂದ್ ಪಿಳ್ಳೆನೇವ ಅಂತ ಅವತ್ ಕೊಡ್ತೀನಿ ಇವತ್ ಕೊಡ್ತೀನಿ ಅಂತ ಸತಾಯಿಸಲ್ಲ. ನೋವಾಯ್ತಾ? ನನ್ನಷ್ಟು ನೋವಾಗಿರಲ್ಲ ಬಿಡು ನಿನ್ಗೆ. ನೀನ್ ಜಮೀನ್ ಕೊಡ್ತೀನಿ ಅನ್ನೋದಕ್ಕೆ ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ, ಕೋಟ್ಯಾಂತರ ರೂಪಾಯಿ ಹಣನೆಲ್ಲ ನೀರ್ ಸುರ್ದು ಕಾಯ್ತಾ ಕೂತಿದ್ದಲ್ಲ. ಅದಕ್ಕೆ ನೀನೇನಯ್ಯ ಮಾಡ್ದೆ? ಅನಾಥಾಶ್ರಮ ಕಟ್ಟೋಕೆ ಸರ್ಕಾರಕ್ಕೆ ಬರ್ಕೊಟ್ಟೆ. ಅದೇ ಕೆಲ್ಸ ನನಗ್ ಮಾಡಿದಿದ್ರೆ ನಾನೇನ್ ಹಣ ಕೊಡ್ತಿರ್ಲಿಲ್ವಾ? ನೀನ್ ಅದೇ ಮೇಲೆ ಸುರಿತಿರ್ಲಿಲ್ವಾ? ನಿನ್ ಎಂಜಲ್ ಕಾಸು ಯಾವನ್ಗೋಬೇಕು? ಈ ಸುತ್ತಲೂ ವಾಸ ಮಾಡೋ ಹಳ್ಳಿ ಜನರ ಆರೋಗ್ಯ ನನಗೆ ಮುಖ್ಯ. ಸಿಮೆಂಟ್ ಫ್ಯಾಕ್ಟ್ರಿ ಕಟ್ಟೋದ್ರಿಂದ ತಿನ್ನ ಗತಿ ಇಲ್ದೇ ಇರೋ ಸಾವಿರಾರು ಜನಕ್ಕೆ ಕೆಲಸ ಸಿಗ್ತಾ ಇತ್ತು, ಗೊತ್ತಾ? ಸಾವಿರಾರು ಜನಕ್ಕೆ ಕೆಲಸ ಸಿಕ್ತಿತ್ತು ನಿಜ. ಆದ್ರೆ ಈ ಸಿಮೆಂಟ್ ಧೂಳು ಕುಡಿದು ಸುತ್ತಮುತ್ತ ವಾಸ ಮಾಡೋ ಜನ ಆಸ್ಮಾ ಕಾಯಿಲೆ ಬಂದು ಲಕ್ಷಾಂತರ ಜನ ಸಾಯ್ತಾ ಇದ್ರು. ಆ ಕಾಯಿಲೆ ಬಂದು ಸಾಯೋದಕ್ಕಿಂತ ಹೀಗೆ ಸಾಯೋದು ಎಷ್ಟೋ ಮೇಲಲ್ವಾ? ಇದು ಹೊಟ್ಟೆಗೆ ಅನ್ನ ತಿನ್ನೋ ವಿಷಯ. ಇನ್ನೇನು ಎಲ್ಲ ಅನಾಥಾಶ್ರಮಕ್ಕೆ ಬರ್ದ್ಬಿಟ್ಟೆ. ಇನ್ ಹಂಗೋ ಹಂಗೋ ಜೀವನ ಮಾಡ್ಕೊಂಡಿರ್ಬೋದು ಅಂತ ತಿಳ್ಕೊಂಬಿಟ್ಟ. ನನಗೆ ನೀನ್ ನೋಡ್ತಾ ಇದ್ರೆ ಸಾಯಿಸ್ಬಿಟ್ರೆ ಒಂದೇ ಸರಿ ಹೊಟ್ಟೆ ಕಂಡ್ಬಿಟ್ಯಾ? ನೀನ್ ಹಂಗ್ ಸಾಯ್ಬಾರ್ದು.
ನೋವಿನಿಂದ ಚಿತ್ರಹಿಂಸೆ ಅನುಭವಿಸೇ ಸಾಯ್ಬೇಕು. ಅದಕ್ಕೆ ಮುತ್ತೈದೆಯಾಗಿರೋ ನಿನ್ನ ಮಗಳನ್ನ ನಿನ್ನ ಕಣ್ಣು ಮುಂದೆನೆ ವಿಧವೆ ಮಾಡ್ತೀನಿ. ಬೇಡ ಬೇಡ ಅಂತ ಸಿಂಪಲ್ ಆಗಿ ಹರ್ಚ್ಕೊಂಡ್ಬಿಟ್ರೆ ಸೆಂಟಿಮೆಂಟ್ ಕ್ರಿಯೇಟ್ ಆಗ್ಬಿಡ್ತದ. ಬೇಡ ಬೇಡ ದಯವಿಟ್ಟು ಬೇಡ ಅಂತ ನೀನು ಅರ್ಚ್ಕೋಬೇಕು. ಅದನ್ನ ನಾನು ನೋಡಿ ಸಂತೋಷ ಪಡ್ತೀನಿ. ಏಯ್ ನಿನ್ಗೊಂದು ಬುದ್ಧಿ ಮಾತು ಹೇಳಿರ್ತೀನಿ. 9 ತಿಂಗಳು 9 ದಿವಸಕ್ಕೆ ಸರಿಯಾಗಿ ಒಬ್ಬ ಗಂಡ್ ಮಗನ ಅಳವಳವಾಯಿ ಅಂತ ಎತ್ತು ನನ್ ಕೈ ಕೊಟ್ಬಿಡ್ಬೇಕು. ನೋಡಿ ಹೇಳ್ತೀನಿ, ನಿಂದೆ ಜವಾಬ್ದಾರಿ. ಆಮೇಲೆ ನಿನ್ ಸುಮ್ನೆ ಬಿಡಕ್ಕಿಲ್ಲ. ಯೋ ಸಿಪು ಜಲ್ ಕಟ್ಟಿ ಬರ್ಬಿಟ್ಟಕ್ ನೀನ್ ಹಾಕಿಲ್ದಿದ್ಯಾ ಬಾರ.